2011 ಅಕ್ಟೋಬರ್ 6 ಈ ದಿನ ಒಂದು ಸಿನಿಮಾ ಬರುತ್ತೆ. ಅದರ ಹೆಸರು ಪರಮಾತ್ಮ. ಪರಮಾತ್ಮ ಪುನೀತ್ ಅವರ ಅದ್ಭುತವಾದ ಸಿನಿಮಾ. ದೀಪಾ ಸನ್ನಿಧಿ ಹಾಗೆಯೇ ಐಂದ್ರಿತಾರೆ ಪುನೀತ್ ಅವರು ತುಂಬ ಅದ್ಭುತವಾಗಿ ಈ ಚಿತ್ರದಲ್ಲಿ ಅಭಿನಯ ಮಾಡಿದರು. ಪುನೀತ್ ಅವ್ರನ್ನ ಅಲ್ಲಿವರೆಗೂ ಬೇರೆ ಥರದ ಪಾತ್ರಗಳು, ಬೇರೆ ಥರದ ಮಾತುಗಳನ್ನು ಕೇಳಿದ್ವಿ, ನೋಡಿದ್ವಿ. ಆದರೆ ಈ ಒಂದು ಚಿತ್ರದಲ್ಲಿ ಪುನೀತ್ ಅವರು ಬೇರೆ ಥರದ ಮಾತುಗಳನ್ನು ಆಡ್ತಾರೆ, ಬೇರೆ ಥರದ ಬಿಹೇವ್ ಮಾಡ್ತಾರೆ, ಬೇರೆ ಥರದ ಯೋಚನೆಗಳನ್ನು ಹೇಳ್ತಾರೆ. ಎಲ್ಲೋ ಒಂದು ಕಡೆ ಇದೇನಪ್ಪ ಇದು ಈ ಥರ ಇದೆ ಪುನೀತ್ ಅವ್ರ ಪಾತ್ರ ಅಂತೇಳಿ ಅನಿಸುತ್ತೆ. ಆದರೆ ಮನುಷ್ಯನ ಒಳಗಿನ ಭಾವನೆಗಳು ಇದೇ ಥರ ಇರುತ್ತೆ. ಬೇರೆ 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 ವಿಚಾರಗಳು ಬಂದು ಹೋಗ್ತಾ ಇರುತ್ತೆ. ಹಾಗೆಯೇ ಅವನ್ನು ಹಿಡಿತದಲ್ಲಿ ಇಟ್ಕೊಂಡು ಜನ ಅಥವಾ ವ್ಯಕ್ತಿಗಳು ಅದನ್ನು ಸ್ಟೇಬಲ್ಲಾಗಿ ನೀಟಾಗಿ ಮಾತಾಡ್ತಾರೆ. ಆದರೆ ಮನಸ್ಸಿನಲ್ಲಿರುವಂಥ ಮಾತನ್ನೇ ಆ್ಯಸ್ ಇಟ್ ಈಸ್ ಹೇಳಿದಾಗ ಆಗುವಂಥದ್ದು ಪರಮಾತ್ಮ ಅನ್ನೋ ಅರ್ಥದಲ್ಲಿ ನಮಗೆ ಈ ಸಿನಿಮಾ ಕಾಣುತ್ತೆ. ಯೋಗರಾಜ್ ಭಟ್ರು ಆ ಥರದ ಮನಸ್ಥಿತಿಯಲ್ಲಿ ಇರುವಂಥ ಒಂದು ಪಾತ್ರವನ್ನು ಕ್ರಿಯೇಟ್ ಮಾಡಿದರು. ಅದನ್ನು ಪುನೀತ್ ಅವರು ತುಂಬ ಚೆನ್ನಾಗಿ ಮಾಡಿದರು. ದುನಿಯಾ ಸೂರಿ ಮತ್ತು ಯೋಗರಾಜ್ ಭಟ್ರು ಒಟ್ಟಿಗೆ ಸೇರಿ ಈ ಚಿತ್ರಕ್ಕೆ ಸ್ಕ್ರೀನ್ ಪ್ಲೇ ಬರೆದಿದ್ರು. ಬರೋಬ್ಬರಿ ಬಜೆಟ್ ನಮಗೆ ಮಾಹಿತಿ ಸಿಗೋಂಗೆ 8 ಕೋಟಿ ಬಜೆಟ್ ಸಿನಿಮಾ ಇದು. ಸೊ ಈ ಚಿತ್ರದಲ್ಲಿ ಒಳ್ಳೆಯ ಹಾಡುಗಳಿತ್ತು. ಹರಿಕೃಷ್ಣ ಅವರ ಸಂಗೀತದ ಒಳ್ಳೆಯ ಹಾಡುಗಳು ತುಂಬ ಖುಷಿ ಕೊಡುವಂಥ ಚಿತ್ರ ಇದು. ಆದರೆ ಈಗ ಇದ್ರ ಬಗ್ಗೆ ಹೇಳಲಿಕ್ಕೆ ಒಂದು ಕಾರಣ ಇದೆ. ಏನಂದರೆ ಯೋಗರಾಜ್ ಭಟ್ರ ಒಂದು ವಿಡಿಯೋ ಇದ್ರ ಬಗ್ಗೆ ಮತ್ತಷ್ಟು ಕುತೂಹಲದಿಂದ ನೋಡುವಂಥದ್ದು, ಹೇಳುವಂಥದ್ದು ಮಾಡುತ್ತೆ ಅಥವಾ ಅನಿಸುತ್ತೆ. ಆ ಥರದ್ದು ಒಂದು ವಿಡಿಯೋ ಅಂದರೆ ಈ ಸಿನಿಮಾನ ಮಾಸ್ ಪ್ರೇಕ್ಷಕರಿಗೆಲ್ಲ ಒಬ್ಬರು ಇಬ್ಬರು ಕುಳಿತು ತುಂಬ ಸಿನಿಮಾ ಪ್ರೀತಿ ಇಟ್ಕೊಂಡಂಥ ಸಿನಿಮಾ ಪ್ರೇಮಿಗಳಿಗೆ ಮಾಡಿದಂಥ ಸಿನಿಮಾ ಅಂತೇಳಿ ಅವ್ರಿಗೆ ಅನ್ಸೋಕ್ಕೆ ಶುರು ಆಗುತ್ತೆ ಯಾವಾಗ ಸಿನಿಮಾ ಬಂದಾದ ಮೇಲೆ. ಸೊ ಪ್ರೇಕ್ಷಕರು ಟಿ ವಿಯಲ್ಲಿ ನೋಡಿದಾಗ ಇದನ್ನು ಹೇಳ್ತಾರೆ, ಇಲ್ಲ ತುಂಬ ಒಳ್ಳೆಯ ಸಿನಿಮಾ ಇದು, ಇದನ್ನು ಮಿಸ್ ಮಾಡ್ಕೊಂಡ್ವಿ ಅನ್ನೋ ಅರ್ಥದಲ್ಲೇ ಹೇಳ್ತಾರೆ. ಸೊ ಭಟ್ರಿಗೂ ಅನ್ಸೋಕ್ಕೆ ಶುರು ಆಗುತ್ತೆ, ಸೊ ಹೌದಲ್ಲ ಇದು ನಾನು ಮಾಸ್ ಪ್ರೇಕ್ಷಕರಿಗೆ ಇದು ಮಾಡಿಲ್ಲ ಅಂಥೇಳಿ ಸ್ಕ್ರಿಪ್ಟನ್ನು ಮತ್ತೊಮ್ಮೆ ನೋಡ್ತಾರೆ, ಅವಾಗ ಅನ್ಸೋಕ್ಕೆ ಶುರು ಆಗುತ್ತೆ. ಸೊ ಆ ಮಾತನ್ನು ಆರ್ ಜೆ ನೇತ್ರ ಅವರ ಒಂದು ಸಂದರ್ಶನದಲ್ಲಿ ಯೋಗರಾಜ್ ಭಟ್ರು ಹೇಳ್ಕೊಂಡಿದ್ದಾರೆ. ಆ ವಿಡಿಯೋ ಈಗ ರೀಲ್ಸ್ ರೂಪದಲ್ಲಿ ಹೆಚ್ಚು ಗಮನ ಸೆಳೀತಾ ಇದೆ. ಸೊ ಆ ಒಂದು ಹಿನ್ನೆಲೆ ಹಾಗೆಯೇ ಪುನೀತ್ ಅವರ 51ನೇ ಬರ್ಡೇ ಮಾರ್ಚ್ 17ನೇ ತಾರೀಕು. ಸೊ ಎರಡೂ ಸೇರಿ ಈ ವಿಚಾರವನ್ನು ಈ ದಿನ ಹೇಳಬೇಕು ಅನ್ನಿಸ್ತು. ಹಾಗಾಗಿ ಇದನ್ನು ಹೇಳ್ತಾ ಇದ್ದೀನಿ. ಸೊ ಈ ವಿಚಾರ ನಿಮಗೆ ಇಷ್ಟ ಆಗಿದೆ ಅಂತೇಳಿ ಅನಿಸುತ್ತೆ ನನಗೆ. ಸೊ ವಿಡಿಯೋ ನೋಡಿದಂಥ ಪ್ರತಿಯೊಬ್ಬರಿಗೂ ಧನ್ಯವಾದಗಳು.